ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ನಿಮ್ ಮುಖಗಳನ್ನ ನನಗ್ ತೋರಿಸ್ಬೇಡಿ. ಹೋಗಿ ಇಲ್ಲಿಂದ. ಮಾಮ್, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನಮ್ಮಿಂದ ತಪ್ಪಾಗಿದೆ ನಿಜ. ಅದಕ್ಕೆ ನಾವು ಸಾರಿ ಕೇಳ್ತೀವಿ ಮಾಮ್. ಹೌದು ಅತ್ತೆ, ಇದರಿಂದ ನಿಮ್ ಮನ್ಸಿಗೆ ಇಷ್ಟೊಂದು ನೋವಾಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ದಯವಿಟ್ಟು ಕ್ಷಮಿಸಿ. ನನ್ ಕಡೆಯಿಂದ ಸಾರಿ ಅಮ್ಮ. ಇನ್ನೇನೇ ಕೆಲಸ ಮಾಡ್ಬೇಕಂದ್ರು ನಿನ್ ಕೇಳೇ ಮಾಡ್ತೀವಿ. ಇದೊಂದ್ಸಲ ಕ್ಷಮಿಸಮ್ಮ ಪ್ಲೀಸ್. ಮಾಮ್, ನಿನಗೆ ಕೋಪ ಇದ್ರೆ ಒಂದೇಟ್ ಹೊಡೆದು ಬಿಡು. ಆದ್ರೆ ಈ ರೀತಿ ಸೈಲೆಂಟ್ ಆಗಿ ಮಾತ್ರ ಇರ್ಬೇಡ. ನೀನ್ ಸೈಲೆಂಟ್ ಆಗಿರೋದನ್ನ ನೋಡ್ತಾ ಇದ್ರೆ ನಮಗ್ ತುಂಬಾ ಭಯ ಆಗತ್ತೆ. ಈ ಭಯ ಆ ಅನಿಷ್ಟನ ಈ ಮನೇಲೆ ಉಳಿಸ್ಕೋಬೇಕು ಅಂತ ರಿಜಿಸ್ಟರ್ ಮಾಡಿಸೋದಕ್ಕೆ ಹೋದಾಗ ಇರ್ಲಿಲ್ವಾ? ಮಾಡೋದೆಲ್ಲ ಮಾಡಿ ಈಗ ನನ್ ಮುಂದೆ ಬಂದು ಮೊಸಳೆ ಕಣ್ಣೀರ್ ಹಾಕ್ತಾ ಇದ್ದೀರಾ. ಇವತ್ವರೆಗೂ ನಿಮ್ಮನ್ನ ತುಂಬಾ ನಂಬಿದ್ದೆ. ಆ ಕೆಲಸದೊಳ ಮನೆದ ಹೊರಗಡೆ ಹಾಕೋದಿಕ್ಕೆ ನಿಮ್ಮೆಲ್ಲರ ಸಹಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನೀವು ನಡ್ಕೊಂಡಿದ್ ನೋಡಿದ್ಮೇಲೆ ಇನ್ನು ಯಾವ ನಂಬಿಕೆನೂ ಉಳಿದಿಲ್ಲ. ನಿಮಗಿಂತ ನನ್ನ ಮಗ ತಾರಕ್ಕೆಷ್ಟೋ ವಾಸಿ. ಅವನಿದ್ದಿದ್ದ ಹಾಗೆ ಹೇಳ್ತಾನೆ ಹೊರತು ನಿಮ್ಮ ಹಾಗೆ ನಂಬಿಸಿ ಕತ್ಕೊಯ್ಯೋದಿಲ್ಲ. ರೀ, ಅವಳು ಫೋನ್ ಕಟ್ ಮಾಡ್ತಿದ್ದಾಳೆ. ಅದಕ್ಕೆ ಹೇಳಿದ್ದು ಫೋನ್ ಮಾಡಬೇಡ ಅಂತ. ಅವಳು ಫೋನ್ ಕಟ್ ಮಾಡ್ತಾ ಇದ್ದಾಳೆ ಅಂದ್ರೆ ಕೋಪದಲ್ಲಿದ್ದಾಳೆ ಅಂತ ಅರ್ಥ. ಇವತ್ತು ಒಂದ್ ದಿವಸ ಸುಮ್ಮನೆ ಇರು. ಬೇಕಿದ್ರೆ ಬೆಳಗ್ಗೆನೆ ಅವ್ರ ಮನೆಗೆ ಹೋಗಿ ಅವಳಿಗೆ ಸಮಾಧಾನ ಮಾಡೋಣ. ಇಲ್ಲ ರೀ, ಅವಳ ಹತ್ರ ಮಾತಾಡದೆ ಹೋದ್ರೆ ತಪ್ಪು ಮಾಡಿದೀನಿ ಅನ್ನೋ ಭಾವನೆ ನನಗೆ ಕಾಡ್ತಾನೆ ಇರುತ್ತೆ. ಅವಳು ರಿಸೀವ್ ಮಾಡಿಲ್ಲ ಆದ್ರೆ ಏನಂತೆ, ತಾರಾ ಕಣ್ಣನಿಗೆ ಕಾಲ್ ಮಾಡಿ. ನೀನ್ ನನ್ನ ಮಾತು ಎಲ್ಲಿ ಕೇಳ್ತೀಯಾ? ಹಲೋ ಹಲೋ ಗೆಳೆಯ, ಎಲ್ಲಿದ್ಯಾ? ನಾವು ನಮ್ಮ ಅಂತಃಪುರದಲ್ಲಿದ್ದೀವಿಪ್ಪ. ಅಲ್ಲಿ ಮಯೂರಿ ಇದ್ದಾಳ? ಇದು ಅವಳ ಮನೆ ಅಂದಮೇಲೆ ಇಲ್ಲೇ ಇರ್ತಾರೆ ಅಲ್ವಾ? ಸರಿ, ವಿಜಿ ಫೋನ್ ಮಾಡಿದ್ರೆ ಮಯೂರಿ ಕಟ್ ಮಾಡ್ತಾ ಇದ್ದಾಳೆ. ವಿಜಿ ಅವಳ ಹತ್ರ ಏನೋ ಮಾತಾಡ್ಬೇಕಂತೆ. ಅವಳಿಗೆ ಸ್ವಲ್ಪ ಫೋನ್ ಕೊಡು. ಹೌದಾ? ನನಗ್ಯಾಕೋ ಬಾಂಬ್ ಸಿಡಿಯೋ ಟೈಮಲ್ಲಿ ಇದೆ ಅನ್ನಿಸ್ತಾ ಇದೆ. ಇಂಥ ಟೈಮಲ್ಲಿ ರಿಸ್ಕ್ ಬೇಡವೇನೋ? ಅಣ್ಣ, ಏನಾದ್ರೂ ಆಗ್ಲಿ, ನೀವು ಅವಳ ಕೈಗೆ ಫೋನ್ ಕೊಡಿ. ಹೌದಾ? ಕೊಟ್ಟು ಒಡಿಸ್ಕೊಳ್ಳೋದಕ್ಕೆ ನೀನ್ ರೆಡಿ ಆಗಿದ ಮೇಲೆ ನಾನ್ ಯಾಕೆ ಸುಮ್ಮನೆ ಮಿಡ್ಲಲ್ಲಿ? ಸರಿ, ಒಡಿಯೋರ ಹತ್ರ ಫೋನ್ ಕೊಡ್ತೀನಿ, ಮಾತಾಡಿ. ತಗೊಳ್ರಿ, ಮಾತಾಡಿ. ಯಾರು? ಅರೆ, ನಿಮ್ಮ ಕುಚಿಕ್ಕು ಗೆಳತಿ ಕಣ್ರಿ ವಿಜಿ.